ಮೊನ್ನೆ ನಾವು ಕೌನ್ಸಿಲ್ ಒಳಗೆ ಬಾಯ್ಕಾಟ್ ಮಾಡಿ ಹೊರಗೆ ಬಂದೆವು. ಆವಾಗ ರೂಲಿಂಗ್ ಪಟ್ಟಿದ್ದವ್ರ ಮೆಗಾ ಹೆಲ್ಮೆಟ್ ಸಂಬಂಧ ಒಬ್ಬರು ಆಫೀಸರ್ಗೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಅಪೋಸಿಷನ್ ಲೀಡರ್ ನಮ್ಮ ಔಟ್ ಆಫ್ ಸ್ಟೇಷನ್ ಅದ, ಅದಕ್ಕಾಗಿ ನಾವು ಅಪೋಸಿಷನ್ ಎಲ್ಲ ಕಾರ್ಪೊರೇಟರ್ಸ್ ಬಂದು ಮೇಡಮ್ಗೆ ಒಂದು ಮೆಮೊರಂಡಮ್ ಕೊಡ್ತಾಯಿದ್ದೇವೆ. ನಮ್ಮ ಗೌರ್ಮೆಂಟ್ ಇದೆ, ನಮ್ಮ ಮಿನಿಸ್ಟರ್ ಅದ, ನಮ್ಮ MLA ಅದಾರ, ಎಲ್ಲರೂ ಕೂಡಿ ಈಗ ಯಾವ ಬೇಸ್ ಮೇಲೆ ನೀವು ರೀಡನ್ ಕಂಪನ್ಸೇಷನ್ ಮಾಡಿ ನಾವು ಕೊಟ್ಟಿರಲ್ಲ, ಆ ಬೇಸ್ ನಮಗೆಲ್ಲ ಡೀಟೇಲ್ ಕೊಡಬೇಕು. ಅವ್ರಿಗೆ ಮೇಯರ್ ಅಂತ ಮಾಡ್ತಾರೆ, ಮೇಯರ್ ಯಾವ ಬೇಸ್ ಮೇಲೆ ಮಾಡಿರಿ ಅದು ಏನಿಲ್ಲ ನಮಗೆಲ್ಲರಿಗೂ ತಿಳಿಸ್ಬೇಕು. ಮತ್ತು ಇದು ನಾವು ಮೆಮೊರಂಡಮ್ ಕೊಟ್ಟೆವು, ಇದು ನೀವು ಗೌರ್ಮೆಂಟ್ಗೆ ತಿಳಿಸ್ಬೇಕು. ಇದು ಮಾತು ಹೇಳಿ ಜೈ ಹಿಂದ್. ಸರ್, ಇವತ್ತು ಲೀಡರ್ 266 ಗೊತ್ತುವಳಿ ಸಂಖ್ಯೆಯನ್ನು ಒಂದು ಚರ್ಚೆಗೆ ಅಂತ ತಗೋತಾರೆ. ಸಾರ್ವಜನಿಕರ ಒಂದು ಕುಂದು ಕೊರತೆ ಅಂದ್ಬಿಟ್ಟು ನಮ್ಮ ಶಹೀದ್ ಖಾನ್ ಅವರು ಒಂದು ಸಬ್ಜೆಕ್ಟ್ ಮೇಲೆ ಇದೆಲ್ಲ ಡಿಸ್ಕಷನ್ ಆಗಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಾಟ್ ಓನ್ಲಿ ವೇಗ ಹೆಲ್ಮೆಟನ್ನು ಮೀರಿ ಬೇರೆ ಬೇರೆ ಇದನ್ನ ಈಗ ಅವರ ಚರ್ಚೆ ಸಭೆಯಲ್ಲಿ ಹಾಕಿದ್ದಾರೆ. ಅವತ್ತು ನಮ್ಮ ಅಪೋಸಿಷನ್ ಅವರು ಬಾಯ್ಕಾಟ್ ಆಗಾದ ನಂತರ 2/3 ಟರಾವ್ ಮಾಡಿ ಅವರು ನಮಗೆ ಅವರ ಸಹಿಗಳನ್ನು ಹಾಕಿ ಕೊಟ್ಟಿರ್ತಾರೆ. ಆ ದಿನ ನಾವು ಸಹಿತ ಅಧಿಕಾರಿಯವರಿಗೆ ಒಂದು ಸೋಷಿಯಲ್ ಜಸ್ಟಿಸ್ ಅನ್ನೋದು ಬೇಕಾಗಿರೋದ್ರಿಂದ ಒಂದು ತನಿಖೆ ಆದ ನಂತರ ಮಾಡೋದು ಸೂಕ್ತ ಅಂತ ನಾವು ಸಹಿತ ಅವತ್ತು ಹೇಳಿರ್ತೀವಿ. ಅದಾದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಅವರು ರಿಲೀವ್ ಮಾಡೋಕ್ಕೆ ಕೇಳಿದಾಗ ಇದು ರಿಲೀವ್ ಮಾಡೋ ಪವರ್ ಆಗಲಿ ಯಾವುದೇ ಪವರ್ ಆಗಲಿ ಈ ನಮ್ಮ ಹಂತದಲ್ಲಿ ಇರೋದಿಲ್ಲ. ಹಾಗಾಗಿ ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ಬೇಕು. ಆದರೆ ಆವತ್ತು ಅವ್ರದ್ದು ರೆಸಲ್ಯೂಷನ್ ಇರಲಿಲ್ಲ. ಹಾಗಾಗಿ ಅವರು ರೆಸಲ್ಯೂಷನ್ನ 266 ಪಾಸ್ ಮಾಡಿ ನಮಗೆ ಕೊಡ್ತಾರೆ, ಘಟನೋತ್ತರ ಅಂತ ಕೊಡ್ತಾರೆ. ಅದಾದ ನಂತರ ರೂಲ್ 40 ಆಫ್ KMC ಆ್ಯಕ್ಟ್ ಅದರಲ್ಲಿ ಅಂಗೀಕಾರ್ಹತೆ ಕೇವಲ ಮೇಯರ್ ಅವ್ರದ್ದಿರುತ್ತೆ ಅಂತ ಏನಿದೆ, ಆ ರೂಲನ್ನು ಅವರು ತಗೊಂಡು ನಮಗೆ ಒಂದು ಘಟನೋತ್ತರ ಕೊಟ್ಟಿರ್ತಾರೆ. ಅದನ್ನು ಮೇಯರ್ ಅವರು ಮಾಡಿರುವಂಥ ಯಾವುದೇ ರೆಸಲ್ಯೂಷನ್ಗಳನ್ನ ನಾವು ಸರ್ಕಾರಕ್ಕೆ ಒಂದು ಕಾಪಿ, RC ಅವ್ರಿಗೆ ಒಂದು ಕಾಪಿ ನಾವು ಕಳಿಸ್ಲೇಬೇಕು. ಕಮಿಷನರು ಆ ರೀತಿಯಲ್ಲಿ ನಾವು ಕಳಿಸಿರ್ತೀವಿ. ಆ್ಯಂಡ್ ಈಗೇನು ಹೇಳ್ತಿದ್ದಾರೆ, ಅದು ತನಿಖೆ ಆಗಿಲ್ಲ, ಅವ್ರು ತಪ್ಪಿತಸ್ಥರು ಅಂತೂ ಅಂತಿಲ್ಲ. ತನಿಖೆ ಆದಮೇಲೆ ತಪ್ಪಿತಸ್ಥರು ಆದಮೇಲೆ ಅವ್ರ ಮೇಲೆ ಏನೇ ಕ್ರಮ ತಗೊಳ್ಳೋದು ಅದು ಆ್ಯಕ್ಚುಲಿ ಸರಿಯಾದ ಒಂದು ಇದಾಗಿರುತ್ತೆ. ಬಟ್ ಈ ಕೇಸಲ್ಲಿ ಒಂದು ವೇಗ ಕೇಸಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ಆಲ್ರೆಡಿ ಪೂರ್ವಾನುಮತಿನ ಇಲಾಖೆಗೆ ಪಡೆದಿರ್ತಾರೆ. ಅದನ್ನು ಮೀರಿನೂ ನಮ್ಮ ಈ ಆಡಳಿತ ಪಕ್ಷದಿಂದ ಲೀಸ್ ಬಗ್ಗೆ ಮತ್ತು ಹಲವಾರು ಅಂಗಡಿ ಮಳಿಗೆಗಳ ಒಂದು ಬಾಡಿಗೆಗಳ ಬಗ್ಗೆ ಹಾಗೂ ಕೆಲವೊಂದು ಬಾರಿ ಟಿಪ್ಪಣಿಗಳನ್ನು ಕೊಡುವಲ್ಲಿ ಈ ಅಧಿಕಾರಿಯವರು ಬರ್ತಾ ಇರೋದಿಲ್ಲ, ಅವ್ರಿಗೆ ಹಕ್ಕುಚ್ಯುತಿಯಾಗಿದೆ ಅನ್ನೋ ಬಗ್ಗೆನೂ ಸಹಿತ ಅವರು ವ್ಯಕ್ತಪಡಿಸಿ ಅದನ್ನು ಕೊಟ್ಟಿರೋದ್ರಿಂದ ನಾವು ಅದನ್ನು ತಗೊಂಡಿರ್ತೀವಿ. ಈಗ ಒಬ್ಬ ಅಧಿಕಾರಿ ಏನು ಉಪ ಆಯುಕ್ತರು ಕಂದಾಯ ಇವರ ವಿರುದ್ಧ ಮಾತ್ರ ಈಗ ಸದ್ಯಕ್ಕೆ ಕೊಟ್ಟಿರುವಂತಹ ಸಬ್ಜೆಕ್ಟ್. ಇದನ್ನ ಸಬ್ಜೆಕ್ಟ್ ಒಂದು ಆದೇಶ ಆಗಿದ್ದಂಥ ಪ್ರಕರಣಗಳನ್ನು ಹರಾಜು ಮಾಡಿಲ್ಲದಿರೋದು, ಆಮೇಲೆ ಕೆಲವೊಂದು ಬಾರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಟಿಪ್ಪಣಿ ಇಡುವಾಗ ಅದೇ ಅಧಿಕಾರಿ ಬಂದು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ನಮ್ಗೆ ಇದರಿಂದ ಯಾವುದೇ ರೀತಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಈಗ ಅಧಿಕಾರಿ ವಿರುದ್ಧ ದುರುದ್ದೇಶವಾಗಿ ಈ ರೀತಿ ಮಾಡಿದಾರೆ ಅಂತ ಹೇಳಿ ಪಾಲಿಕೆಯಲ್ಲಿ ವಿರೋಧ ಪಕ್ಷರು ಮಾಡ್ತಾರೆ. ಸರ್, ಮೊನ್ನೆ ಈ ಆಡಳಿತ ಪಕ್ಷದವರು ರೆಡಿ ಮಾಡಿದ್ದು ಏನಕ್ಕೆ ಅಂದರೆ, ನಾವು ಆಲ್ರೆಡಿ ನಿಮಗೆ ಹೇಳಿದ್ದೀವಿ, ಅಂದರೆ ನಾವು ರೂಲ್ ಪಾಸ್ ಮಾಡಿ ಕೊಟ್ಟಿದ್ದೀವಿ, ಬಟ್ ಇದುವರೆಗೂ ತಾವು ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಮಗೆ ರೆಸಲ್ಯೂಷನ್ ಕಾಪಿ ಏನು ಸಿಕ್ಕಿರಲಿಲ್ಲ. ಸಿಕ್ಕಿದ ಮೇಲೆ ನಾವು ಕ್ರಮ ತಗೊಳ್ಳೋವಂಥ ಎಲ್ಲ ಪ್ರಕ್ರಿಯೆಗಳಾಗುತ್ತವೆ. ಮತ್ತು ರೀಡ್ ಆ್ಯಂಡ್ ಕನ್ಫರ್ಮ್ಗೂ ಬಂದಾದಮೇಲೆ ನಾವು ತಗೊಳ್ಳೋದು ಅದು ಮಾಮೂಲಿಯಾಗಿ ಇರುವಂಥ ಒಂದು ಪ್ರಕರಣ ಇರುತ್ತೆ. ಬಟ್ ಇಲ್ಲಿ ಕೂತಾಗ ನಾವು ಹೇಳಿದ ತಕ್ಷಣ ಅದು ಮಾಡಿರಲ್ಲ ಅಂತಂತ ಅವ್ರದ್ದು ವಾದ ಇತ್ತು. ಆಗ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಈಗ ಯಾಕಂದರೆ ನಮಗೆ ರೆಸಲ್ಯೂಷನ್ ಕಾಪಿ ಸಿಗಬೇಕು, ಅದು ರೀಡ್ ಆ್ಯಂಡ್ ಕನ್ಫರ್ಮ್ ಆಗಿನೂ ಸಿಗಬೇಕು. ಕೆಲವೊಂದು ಬಾರಿ ಘಟನೋತ್ತರನೂ ಮೇಯರ್ ಅವರು ಅಕ್ಸೆಸ್ ಮಾಡ್ತಾರೆ. ಆ ರೀತಿ ಮೊನ್ನೆ ನಮಗೆ ಯಾವುದೇ ರೆಸಲ್ಯೂಷನ್ ಕಾಪಿ ಸಿಕ್ಕಿಲ್ಲದೆ ಇರೋದ್ರಿಂದ ನಾವು ಏನು ಮುಂದಕ್ಕೆ ಹಾಕಿರಲಿಲ್ಲ, ಅಂದರೆ ಈ ಪ್ರಕರಣದ ಬಗ್ಗೆ ಏನು ಕ್ರಮ ತಗೊಂಡಿರಲಿಲ್ಲ. ಅದ್ರ ಬಗ್ಗೆ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮದು ರೆಸಲ್ಯೂಷನ್ ಬಂದಿರಲಿಲ್ಲ ಹಾಗಾಗಿ ತಗೊಂಡಿಲ್ಲ ಅಂತ. ಅದಾದಮೇಲೆ ನಾವು ಅಧಿಕಾರಿದು
ತನಿಖಾ ಹಂತ ಏನಿದೆ ಅದ್ರ ಬಗ್ಗೆನೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಾಕಿ ಎಲ್ಲ ಏನು ಪ್ರಕರಣ ಕೊಟ್ಟಿದ್ದಾರೆ ಅದು ನಮ್ಮ DMA ಇಂದ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ. ಸರ್ಕಾರ ತೀರ್ಮಾನ ತೆಗೆದುಕೊಳ್ತಾ ಸರ್ಕಾರದ ಹಂತದಲ್ಲಿ ಇರೋದು ಮತ್ತು ಇವಾಗ ನಾವು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಸರ್ಕಾರಕ್ಕೆ ಹಾಕಿದಾಗ ಸರ್ಕಾರ ನಮ್ಮನ್ನೇ ಮತ್ತೊಮ್ಮೆ ಅಥವಾ ಸರ್ಕಾರನೇ ಖುದ್ದು ತನಿಖಾ ತಂಡನಾದರೂ ಕರೆಸ್ಬೋದು ಅಥವಾ ನಮ್ಮಿಂದನೇ ಕೋರಿ ಇದರಲ್ಲಿ ಏನೇನಾಗಿದೆ ಎಷ್ಟೆಷ್ಟಿದೆ ನಿಮ್ಮ ಇವರು ಹೇಳಿರೋದ್ರಲ್ಲಿ ಹುರುಳು ಎಷ್ಟಿದೆ ಅಂತ ಕೇಳಿ ನಮ್ಮನ್ನೇ ಅಭಿಪ್ರಾಯ ಕೇಳೋದ್ರಿಂದ ಮತ್ತೊಮ್ಮೆ ನಾವು ಅದನ್ನು ಹಾಕ್ತೀವಿ. ಮೇಡಮ್, ಈಗ ಒಂದು ಈ ಕಾವು ಕಟ್ಟ ವಿಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರು ಹೋಗಿ ಹೈಕೋರ್ಟಿಗೆ ಅಪೇರ್ ಆಗುದಿಲ್ಲ. ಇನ್ನೊಂದು ಕಡೆ ಇಲ್ಲಿ ಉಪ ಆಯುಕ್ತರು ಕೆಲಸ ಮಾಡ್ತಾ ಇಲ್ಲ, ನಮಗ್ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ಅವ್ರ ಮೇಲೆ ದಿಢೀರ್ನೆ ಕೌನ್ಸಿಲ್ ನಲ್ಲಿ ಆಕ್ಷನ್ ಆಗುತ್ತೆ. ವಕೀಲರ ಮೇಲೆ ಯಾವುದೇ ರೀತಿ ಅದ್ರ ಬಗ್ಗೆ ಧ್ವನಿ ಕೂಡ ಎತ್ತಂಗಿಲ್ಲ. ಏನಿದು ಪಾರ್ಶಾಲಿಟಿ ಮಾಡ್ತಾ ಇದ್ದಾರ? ಅಂತದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಯಾರೋ ಒಬ್ಬರ ಹೆಣ್ಮಗಳ ಬಗ್ಗೆ ಟಾರ್ಗೆಟ್ ಮಾಡ್ಕೊಂಡು ಇವರು ಧ್ವನಿ ಎತ್ಕೊಂಡು ಕೌನ್ಸಿಲ್ ನಲ್ಲಿ ಅವ್ರ ಮೇಲೆ ಕ್ರಮಕ್ಕೆ ಮುಂದಾಗ್ತಾರೆ. ಅಡ್ವೊಕೇಟ್ ಮೇಲೆ ಇಲ್ಲದ ಕಾಳಜಿ, ಇವ್ರ ಮೇಲೆ ಅಷ್ಟೊಂದು ಯಾಕೆ? ಅದು ನಾನು ಆನ್ಸರ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅಡ್ವೊಕೇಟ್ ನಮ್ಮಿಂದ ಏನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡಿಸ್ತಾ ಇದ್ದೀವಿ. ಕಾವುಕಟ್ಟ ಕೇಸ್ ಈಗ ನಾವು ಮೊನ್ನೆ RC ಅವ್ರಿಗೆ ಏನು ಕೊಟ್ಟಿದ್ವಲ್ಲ ಅದು ಈಗ ಪ್ರಿಜುಡೈಸ್ ಆಗುತ್ತೆ, ಅದು ಕೋರ್ಟಲ್ಲಿ ಇದೆ. ನಾವು ನಮ್ಮ ರೆಪ್ರೆಸೆಂಟೇಟಿವ್ ನಾವು ಮಾಡಿಸ್ತಾ ಇದ್ದೀವಿ. ಹೋಗಿ ಅವ್ರು ಅಟೆಂಡ್ ಆಗ್ತಾ ಇಲ್ಲ, ಅಟೆಂಡ್ ಆಗ್ತಿದ್ದಾರೆ. ಮೇಯರ್ ಅವರು ಕಾರಣಕ್ಕಾಗಿ ಏನು ಅವ್ರು ಮುಲಾಜಲ್ಲಿದ್ದಾರೆ? ಇಲ್ಲ, ಮೊನ್ನೆ 12ನೇ ತಾರೀಕು ನಮಗೆ ಕೇಸ್ ಇನ್ಚಾರ್ಜ್ ಇದ್ರು ಅಂದ್ಬಿಟ್ಟು ಲಾಸ್ಟ್ ಸ್ಯಾಟರ್ಡೆ ಅವ್ರ ಫ್ರೈಡೆ ಅನ್ಸುತ್ತೆ ಅವತ್ತು ನಮ್ಗೊಂದು ಕೇಸ್ ಬಂದಿತ್ತು. 83 ಪ್ರಕರಣ ನಮ್ದಾಗಿತ್ತು. 61 ಮಾತ್ರ ಹರ್ಡ್ ಮಾಡಿದ್ರು, 83ವರೆಗೂ ಹೋಗಲಿಲ್ಲ, ಅದು ಬೋರ್ಡ್ಗೆ ಬರಲಿಲ್ಲ. ಬಟ್ ನಮ್ಮ ಕಡೆಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ವಕೀಲರು ಭಾಳಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಾವು ಚೇಂಜಸ್ ಸಹಿತ ಮಾಡ್ತೀವಿ. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಆ ಥರ ಮಾಡಲಿಲ್ಲ ಅಂದರೆ ನಾವು ಚೇಂಜಸ್ ಸಹಿತ. ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು, ಯಾಕಂದ್ರೆ ಈಗ ಒಳ್ಳೆ ವಾತಾವರಣ ಇರುತ್ತೆ, ಒಂದು ಯಾವುದೇ ಕೆಲಸ ಆಗ್ಬೇಕು. ಸೊ ಒಂದ್ ಕಡೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ ಇದಾವೆ, ಲೋಕಾಯುಕ್ತ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಸೊ ಈ ರೀತಿ ಟಾರ್ಗೆಟ್ ಮಾಡೋದ್ರಿಂದ ಮುಂದೆ ಯಾರು ಅಧಿಕಾರಕ್ಕೆ ಇವನ್ ನಾಳೆ ನಿಮ್ಗೂ ಅಂತದ್ ಬರ್ಬೋದು. ಸರ್, ಏನಂದ್ರೆ ಸರ್ಕಾರಿ ಅಧಿಕಾರಿಗಳು ತಮಗೆ ನೀಡಿರುವಂತಹ ಸಮಯದಲ್ಲಿ ಸಮಯ ಪಾಲನೆ ಮಾಡಿಕೊಂಡು ಎಲ್ಲ ಕೆಲಸನ ನಿರ್ವಹಣೆ ಮಾಡಬೇಕು. ಪ್ರಾಬ್ಲಿ ಅವರ ಒಂದು ಏನು ಬೇಡಿಕೆ ಇದೆ ಅದು ಈಗ ಸರ್ಕಾರಕ್ಕೆ ಹೋಗುತ್ತೆ, ಅಲ್ಲಿಂದ ಮತ್ತೊಮ್ಮೆ ತನಿಖೆ ಆಗುತ್ತೆ, ಅಲ್ಲಿ ತಮಗೆ ಸತ್ಯಾಸತ್ಯತೆ ಗೊತ್ತಾಗ್ಬೋದು. ಇದು ಭಾಳ ಪ್ರಿಲಿಮಿನರಿ ಸ್ಟೇಜಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದರಲ್ಲಿ ಅವರು ನಮಗೆ ಟಿಪ್ಪಣಿಗಳನ್ನು ಸಬ್ಮಿಟ್ ಮಾಡ್ತಿಲ್ಲ ಸ್ಟ್ಯಾಂಡಿಂಗ್ ಕಮಿಟಿಗೆ, ಮತ್ತು ಸ್ಟ್ಯಾಂಡಿಂಗ್ ಕಮಿಟಿಗೆ ಸಬ್ಮಿಟ್ ಮಾಡೋರು ಯಾರು ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತಿಲ್ಲ. ಇದೆಲ್ಲ ಅಲ್ಲಿ ಬರೆದಿದ್ದಾರೆ. ಅದು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮತ್ತು ಮೇಯರ್ ಅವರ ಒಂದು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಆಗೋದ್ರಿಂದ ಇದು ಯಾವ ಟಿಪ್ಪಣಿಗಳಲ್ಲಿ ಹೋಗಿಲ್ಲ. ನಾನು ಸಹಿತ ಅದೆಲ್ಲ ತಗೊಂಡು ಮತ್ತೊಮ್ಮೆ ಅದರ ಬಗ್ಗೆ ತನಿಖೆ ಮಾಡಿ ಸರ್ಕಾರ ನಮಗೆ सूचिसिದ್ರೆ ನಾನೇ ಮಾಡ್ತೀನಿ, ಅದರ್ವೈಸ್ DMA ಇಂದ लेटर दिए गवर्नमेंट को वो गलत है, हमारा भी लेटर पहुंचाना पड़ता। और ये रीड एंड कंफर्म हमारे लोग बोले 7 बजे ये रीड एंड कंफर्म अभी वो ये बच्चे का नाम क्या बोली सर? ಮೇಡಮ್ ಹಿಂದಿದಾಗ ಕೇಳಿತ್ತು, ಕನ್ನಡ ಮಾತಾಡಬೇಕು. ಮುಖ ಕಡೆ